ಎತ್ತಿನ ಮುಂದೆ ಮಕ್ಕಳಾತೇವೆ ಇಲ್ಲಿ. ಇಲ್ಲಿ ಇವತ್ತು ನಂಗೆ ಸ್ಟೇ ಆಗೋ ಒಂದು ಪ್ಲೇಸ್ ಸಿಕ್ಕೈತಿ. ಬಟ್ ಹೇಳ್ಬೇಕಂತಂದ್ರೆ ನಾ ಯಾವುದೇ ರೀತಿಯಾಗಿ ಎಲ್ಲಿರ್ಬೇಕು ಏನ ಅಂತ ಹೇಳ್ಬಿಟ್ಟು ಏನೋ ಪ್ಲ್ಯಾನ್ ಮಾಡ್ಕೊಂಬಂದಿರಲಿಲ್ಲ ಅಲ್ಲ. ಹಂಗೆ ಸುಮ್ಮನೆ ಹುಡುಗಿ ಜಾತ್ರೆಗೆ ಹೋಗ್ಬೇಕಂತಂದು ಬಂದ್ಬಿಟ್ಟೆ. ನಿನ್ಗೆ ಗೊತ್ತಾತೆ ಇಲ್ಲಿದೆಲ್ಲ ಹಾಲತ್ ನೋಡ್ಕೊಂಡು ಎಲ್ಲ ತಿರುಗಿ ಹೋಗ್ತಂದು. ಯಾಕಂತಂದ್ರೆ ಫುಲ್ ಜನ ಅಂದ್ರೆ ಜನ ತುಂಬೈತಿ. ಅದ್ರೊಳಗೆ ಹಿಂಗೆ ನೋಡತ್ತಿರಲ್ಲ ಯಾವ ರೀತಿ ಐತೆ ಅಂತಂದ ಫುಲ್ ಗಿಚ್ಚೈತಿ. ರಾತ್ರಿ ಈಗ 10 ಗಂಟೆಗೆ ಟೈಮ್ ಈಗ ನೋಡಿದ್ರೆ ಬರ್ರಿ ನೆಕ್ಸ್ಟ್ ಏನು ಕಾಣ್ತೈತೆ ಅಂತ ನೋಡೋಣ ಅಂತ. ಮತ್ತೆ ಏನೈತೆ ಅಂತಂದ್ರೆ ಒಂದೊಂದು ತೋರಿಸ್ಕೊಂತ ಹೋಗ್ತೇನಂತ. ಪ್ರತಿ ಒಂದು ಪ್ಲೇಸ್ನೊಳಗೂ ಲೈಟ್ ನೋಡ ಇಲ್ಲಿ ನನ್ನ ಹಿಂದ್ಗಡೆ ಆಗಿರ್ಬೋದು ಎಲ್ಲ ಕಡೆನೂ ಊಟ ಹಾಕಿದಾರೆ. ಪ್ರತಿಯೊಂದು ಕಡೆನೂ ಊಟ ಹಾಕಿರೋದನ್ನ ನಾವು ಕಾಣ್ಬೋದು. ಸುಮಾರು ಒಂದು 5-6 ಕಡೆ ಈಗ ಊಟ ಐತಿ. ಬಸವಣ್ಣನ ಜಾತ್ರೆ ಅಂತ ಸ್ಪೆಷಲ್ ಆಗಿ ಊಟ ಹಾಕಿರ್ತಾರೆ ಇಲ್ಲಿ. ಇವ್ರ ಸಂದೀಪ್ ಅಂತಂದ ಇವ್ರಿಗೆ ಒಂದು ಟೆಂಟ್ ಒಳಗನ ಇರೋದನ್ನ ಇವತ್ತು ಇವ್ರ ಅವ್ರ ತಮ್ಮ ಇವ್ರ. ಇಲ್ಲ ನಿಂಗೆ ನೋಡ್ಬೋದು ನೀವು ಈಗ 2 ತೇರುಗಳು ಕಾಣ್ತಾವ. 1ನೇ ತೇರಿಗೆ ದೊಡ್ಡದೈತಿ, 2ನೇ ತೇರ ಸಣ್ಣದೈತಿ. ಇಲ್ಲಿ ದೊಡ್ಡ ತೇರು ಐತಲ್ಲ, ಈ ದೊಡ್ಡ ತೇರನ್ನ ಜಾತ್ರೆ ಟೈಮ್ ಒಳಗೆ 24ನೇ ತಾರೀಕಿಗೆ ಒಂದೇ ಸಲ ಹೇಳ್ತಾರ. ಬಟ್ ಇಲ್ಲಿ ಇನ್ನೊಂದು ಸಣ್ಣ ತೇರು ಐತಲ್ಲ, ಆ ಸಣ್ಣ ತೇರನ್ನ 5 ಸಲ ಹೇಳ್ತಾರ. ದೊಡ್ಡ 5 ಸಲ ಹೇಳ್ತಾರ. ಇಲ್ಲಿ ನೋಡ್ರಿ ಟೆಂಟ್ ಒಳಗೆ ಯಾವ ರೀತಿ ಮಾಡಿದಾರ ಅಂತಂದು. ಇಲ್ಲಿ ನೋಡತ್ತಿರಲ್ಲ ಇವತ್ತು ನಾವು ಈ ಒಂದು ಟೆಂಟ್ ಒಳಗೆ ಇವತ್ತು ಇಲ್ಲಿ ಮಕ್ಕಳಾತೇವಿ. ಪೂರಾ ನೋಡ್ಬೋದು ಎತ್ತದ ಹಿಂದೆ ಎತ್ತಿನ ಮುಂದೆ ಮಕ್ಕಳಾತೇವಿ ಇಲ್ಲಿ. ಇವತ್ತು ರಾತ್ರಿ ಇಲ್ಲಿ ಮಕ್ಕಳಂತೆ ಬೆಳಗ್ಗೆ ಎದ್ದ ಉಳಿವಿ ತೋರ್ಸೋಣ ಅಂತ ನಿಮಗೆ. ಈಗ ಸುಮಾರು 7:15 ಆಗೈತಿ ಟೈಮ್. 7:15 ಇಷ್ಟೆಲ್ಲ ಮಂಜು ಇನ್ನೂ ಹಂಗೆ ಐತಿ. ಸೇಮ್ ಬೆಳಗ್ಗೆ 5 ಗಂಟೆ ಇದ್ದಾಗ ಯಾವ ರೀತಿ ಮಂಜು ಇರುತ್ತೆ ಅದೇ ರೀತಿನೇ ಐತಿ. ಇನ್ನು ತೋರ್ಸೋಣಂತ. ಇವೆಲ್ಲ ಚಕಡಿಗಳಿವೆ. ಚಕಡಿಗಳು ಮತ್ತು ಟ್ರ್ಯಾಕ್ಟರ್ಗಳು ತೊಗೊಂಡಿರ್ತಾರಲ್ಲ ಅವ್ರ ಟೆಂಟ್ಗಳಿವೆ. ಮ್ಯಾಗ್ ನಿಂತು ತೋರಿಸುತ್ತೆ. ನಾನು ನಿಮ್ಗೆಲ್ಲ ಕಾಣಬೇಕಂತ ಒಂದು ಕೆಲಸ ತೋರಿಸ್ತೀನಿ ನೋಡ್ರಿ. ಫುಲ್ ತಂಡಿಗೆ ನಡ್ಕಂತ ಬಿಟ್ಟೇನಿ. ಏನು ಮಾತಾಡೋಕೆ ಆಗೋಲ್ದೆ. ತೋರಿಸ್ಬೇಕಂತಂದ್ರೆ ಇದೈತಿ ಇದೈತಿ ಭಾಳ ಕೆಟ್ಟ ತಂಡದ ಐತಿ. ಏನಿದ್ರು ಒಂದು ಸ್ವೆಟ್ರ್ ತೊಗೊಂಡ್ಬೇಕಿತ್ತ. ಸ್ವೆಟ್ರದು ಏನು ತೊಗೊಂಡು ಬಂದೇ ಇಲ್ಲ. ಹಂಗೆ ಸುಮ್ಮನೆ ಈ ಕಡೆ ಬಂದಿದ್ದೆ ಅಂತಂದು ಬಂದ್ಬಿಟ್ಟು ಇಲ್ಲಿ ಬಂದಿದ್ದು ಗೊತ್ತಾಯ್ತಾ ತಂಡಿ ಭಾಳ ಅಂದ್ರೆ ಭಾಳ ಕೆಟ್ಟೈತಿ. ಯಾರಾದರೂ ಬರಾತಿದ್ರಪ್ಪ ಅಂತಂತಂದ್ರೆ ಉಳಿವಿಗೆ ಒಂದು ಸ್ಟೇ ಮಾಡೋರು ಇದ್ರಿ ಅಂತಂದ್ರೆ ಸ್ವೆಟ್ರ ಗಿಟ್ರ ಏನು ಬೆಚ್ಚಗಿರಾಕ ಏನು ಬೇಕಾದ್ನೆಲ್ಲ ತೊಗೊಂಬರೋ ಅಂತ ಒಂದು ವ್ಯವಸ್ಥೆ ಮಾಡ್ಕೊರಿ. ತೊಗೊಂಬರ್ಲಿಲ್ಲ ಅಂತಂದ್ರೆ ಭಾಳ ಕೆಟ್ಟ ತಂಡ್ರ ಇರ್ತಿಲ್ಲ. ಇದ್ರೊಳಗೆ ಸರ್ವೈವ್ ಮಾಡ್ಬೇಕಂತಂದ್ರೆ ಭಾಳ ಗಟ್ಟಿಬೇಕು. ಹಂಗಾಗಿ ಹೇಳ್ತಿದ್ದೆ ನಮ್ಮ ಟೆಂಟಿಗೆ ಹೋಗ್ಬರಿ ವಾಪಸ್ಸಿಗೆ. ಇಲ್ಲಿ ನೋಡತ್ತಿರಲ್ಲ, ಇಲ್ಲೇ ನಾ ಬೆಳಗ್ಗೆ ಬಂದಿದ್ನಲ್ಲ ನಿನ್ನೆ ರಾತ್ರಿಯಿಂದನೂ ಹಂಗ ಊಟ ಚಲೋನ ಐತಿ. ರಾತ್ರಿ ಎಲ್ಲ ಇವರು ಜಗಣಿ ಮಾಡ್ಯಾರ. ಅಲ್ಲಿ 2 ತೇರ್ದ ನೋಡ್ರಿ, ಅಲ್ಲಿ ಕಾಣತ್ತಿರ್ತದೆ. ಸ್ವಲ್ಪ ಶೇಕ್ ಆಗತ್ತಿರ್ಬೇಕು ವಿಡಿಯೋ. ಐ ಥಿಂಕ್ ಫುಲ್ ತಂಡೈತಿಲ್ಲ, ಹಂಗಾಗಿ ನಮ್ಮ ಕೈಯೂ ಶೇಕ್ ಆಗತ್ತವ. ಎಲ್ಲ ಕೂಡ ಶೇಕ್ ಆಗತ್ತೆ. ಅದ್ರಾಗ ನಾನು ತೋರ್ಸಂತೀನಿ. ಹಗಲು ರಾತ್ರಿ ಅನ್ನೋದನ್ನ 24 hours ತಿರುಗಾತಾರ ಜನ ಇಲ್ಲಿ. ನಾನು ಅನ್ಕೊಂಡಿದ್ದೆ ರಾತ್ರಿ ಒಂದು ಸ್ವಲ್ಪ ಮಕ್ಕಳು ಜನ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ರಾತ್ರಿ ಪೂರಾ ಜನ ಅಡ್ಡಾಡ್ತಿದ್ರು.
ಬರೋರು ಆತಿದ್ರು ಹೋಗೋರು ಆತಿದ್ರು ತುಂಬ ಜನ ಆಟಾಡತ್ತಾರ. ಅಷ್ಟೇ ಇಷ್ಟ ಅಂತ ಹೇಳೋಕ್ಕಂಗಿಲ್ಲ, ಲಕ್ಷಾನುಗಟ್ಲೆ ಜನ ಅಂದ್ರೆ ಆಲ್ರೆಡಿ ಈಗ ಇಲ್ಲಿ ಬಂದು 8-9 ದಿನ ಇರೋನು ಭಾಳ ಜನ ಆಗ್ಬಿಟ್ಟಾರ. ಆಮೇಲೆ ಅದ್ರಾಗೂ ಇವತ್ತು ಜಾತ್ರೆ ಅಲ್ಲ, ಇವತ್ತು ಇನ್ನೂ ಎಷ್ಟು ಭಾಳ ಜನ ಬರ್ತಾರೆ. ಇವತ್ತು ನೋಡೋಣಂತೆ ಹೆಂಗಿರ್ತೈತಿ ಜಾತ್ರೆ ಅಂತಂತಂದ್ರೆ ಒಂದೊಂದು ತೋರಿಸ್ತೇನಂತ, ಏನು ನನಗೆ ಕಾಣ್ತೈತಿ ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ. ಬರ್ರಿ ನೆಕ್ಸ್ಟ್ ಏನು ಬರುತ್ತೆ ನೋಡೋಣಂತ. ಗಾಳಿ ಹೆಂಗ್ ಮಾಡೋದು ಬೆಸ್ಟ್ ಮಾಡೋದು ಮಾಡ್ತದೆ